ಹಾಯ್ ಬ್ಯೂಟಿಫುಲ್ ಡಿವೈನ್ ಸೋಲ್, ವೆಲ್ಕಮ್ ಟು ಸಿಲ್ವರ್ ಲೈನ್. ಇವತ್ತು ಪಿಕ್ಕೆ ಫೈಲ್ ರೀಡಿಂಗ್ ಇದೆ. 1 2 3 4 ನಿಮಗೆ 11 ಪೋರ್ಟಲ್ ಅಂದ್ರೆ ಡಿವೈನ್ ಒಂದು ಡೋರ್ಸ್ ತೆಗಿತಿದ್ದಾರೆ. ಯಾವ ಡೋರ್ಸ್ ಓಪನ್ ಮಾಡ್ತಿದ್ದಾರೆ ಅಂತ ಹೇಳಿ ನೋಡುವ ಈ ಕೀ ಮುಖಾಂತರ. ಇದು ಫಸ್ಟ್ ಒನ್, ಈ ಸಿಲ್ವರ್ ಕೀ. ಸೆಕೆಂಡ್ ಒನ್ ಗೋಲ್ಡನ್ ಕೀ. ಥರ್ಡ್ ಒನ್ ಬ್ಲೂ ನೀಲಿ. ಫೋರ್ತ್ ಒನ್ ಗೋಲ್ಡನ್. ಇಲ್ಲಿ ಎರಡು ಗೋಲ್ಡನ್ ಇದೆ, ಅದರ ಡಿಸೈನ್ ಮೂಲಕ ಚೇಂಜ್ ಮಾಡಬಹುದು. ಇದರಲ್ಲಿ ನಿಮ್ಗೆ ಒಂದು ಅಥವಾ ಎರಡು ನೀವು ಚಾಯ್ಸ್ ಮಾಡಬಹುದು. ಇದು ಜನರಲ್ ರೀಡಿಂಗ್ ಇರ್ತದೆ, ಜಾಸ್ತಿ ಗೈಡೆನ್ಸ್ ಆಗಿ ತಕೊಳ್ಳಿ. ಇದರ ಟೈಮ್ ಸ್ಟಾಂಪ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೇನೆ. ಸಬ್ಸ್ಕ್ರೈಬರ್ ಲೈಕ್ ಮಾಡಿದವರಿಗೆ ಸ್ಪೆಷಲ್ ಥ್ಯಾಂಕ್ ಯು. 1 2 3 4. ಇದರ ಎನರ್ಜಿ 2 to 6 ಮಂತ್ ಇರ್ತದೆ. ಇದು ಸ್ಮಾಲ್ ರೀಡಿಂಗ್ ಇರ್ತದೆ. ಇದರ ಎಂಡಿಗೆ ಒಂದು ಎಸ್ ಆರ್ ಅಥವಾ ನೋ ನಿಮಗೆ ತೆಗಿತಿದ್ದೇನೆ. ಒಂದು ಎಸ್ ಆರ್ ನೋ. ಫಸ್ಟ್ ಎಲ್ಲದಕ್ಕೂ ಕಾರ್ಡ್ ತೆಗಿತೇನೆ. ಫೈಲ್ ಚಾಯ್ಸ್ ಮಾಡಿ. File 1 2 divine doors, 3 4 bottom of the deck moon. ಮೇಜರ್ ಅರ್ಕಾನ ತೆಗಿತಿದ್ದೇನೆ. ಯಾವುದು ಅಂತ ಹೇಳಿ ನೋಡುವ. ಮೇಜರ್ ಅರ್ಕಾನದಿಂದ ಒಂದೊಂದು ಕಾರ್ಡ್. ನಿಮ್ ಲೈಫ್ ಅಲ್ಲಿ ಯಾವ್ದು ಮೇಜರ್ ಚೇಂಜಸ್ ಆಗ್ತದೆ ಅಂತ ಹೇಳಿ. One, 2, 3, 4. Chariot. ಏಂಜಲ್ ಗೈಡೆನ್ಸ್ ನಿಮ್ಗೆ ಎರಡೆರಡು ಕಾರ್ಡ್ ಏಂಜಲ್ ಗೈಡೆನ್ಸ್ ತೆಗಿತಿದ್ದೇನೆ. ಮೂರು ಅಂತ ಇದಕ್ಕೆ. ಬಾಟಮ್ ಆಫ್ ದ ಡೆಕ್ ಬಿಗ್ ಹ್ಯಾಪಿ ಚೇಂಜಸ್. ನಿಮ್ ಲೈಫ್ ಅಲ್ಲಿ ಒಂದು ಮೇಜರ್ ಮೂವ್ಮೆಂಟ್ ಆಗೋದ್ರಲ್ಲಿದೆ. ಅಂದ್ರೆ ಮೂವ್ಮೆಂಟ್ ಇಷ್ಟು ತನಕ ನಿಮ್ಗೆ ತುಂಬಾ ಸ್ಟಕ್ ಅಂತ ಅನಿಸ್ತಿರ್ಬೋದು, ತುಂಬಾ ಪ್ರಾಬ್ಲಮ್ ಅಂತ ಅನಿಸ್ತಿರ್ಬೋದು. ಆದ್ರೆ ಇನ್ನು ಮುಂದೆ ನಿಮ್ ಲೈಫ್ ಅಲ್ಲಿ ಒಂದು ಮೂವ್ಮೆಂಟ್ ಬರೋದಿದೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಸೊ ಇದು ನಿಮ್ಮ ಇಂಟ್ಯೂಷನ್ ಪ್ರಕಾರ ನಿಮ್ಗೆ ಗೊತ್ತಿರ್ಬೋದು. ಬಿಗ್ ಹ್ಯಾಪಿ ಚೇಂಜಸ್ ಇದೆ ಕೆಲವರಿಗೆ. ಒಂದು ನಿಮ್ಮ ಲೈಫ್ ಒಂದು ಮೂವ್ ಆಗ್ತದೆ. ಒಂದು ತುಂಬಾ ಸ್ಟ್ರಗಲ್ ಪಡ್ತಿರ್ಬೋದು ನೀವು. One, 2, 3, 4. ಇದ್ರಲ್ಲಿ ನೀವು ಒಂದು ಅಥವಾ ಎರಡು ಚಾಯ್ಸ್ ಮಾಡಬಹುದು. ರೀಡಿಂಗ್ ಸ್ಟಾರ್ಟ್ ಮಾಡ್ತಿದ್ದೇನೆ. ಸ್ಮಾಲ್ ರೀಡಿಂಗ್. ಇದು ಜನರಲ್ ರೀಡಿಂಗ್ ಇರ್ತದೆ, ಜಾಸ್ತಿ ಗೈಡೆನ್ಸ್ ಆಗಿ ತಕೊಳ್ಳಿ.
ವೆಲ್ಕಮ್ ಟು ಪೈಲ್ ನಂಬರ್ 1. ಯಾರಿ ಸಿಲ್ವರ್ ಕೀ ಚಾಯ್ಸ್ ಮಾಡಿದ್ದೀರಾ? ಸಿಲ್ವರ್ ಕೀ ನಿಮ್ ಲೈಫ್ ಅಲ್ಲಿ ಯಾವ ಒಂದು ಯೂನಿವರ್ಸ್ ಡೋರ್ ತೆಗಿತಿದ್ದಾರೆ ಅಂತ ಹೇಳಿ ನೋಡುವ. ಇದು ಡೋರ್, ಇದು ಮೇಜರ್ ಅರ್ಕಾನ, ಇದು ಏಂಜಲ್ ಗೈಡೆನ್ಸ್ ಲಾಸ್ಟ್ ಗೆ ತೆಗಿತಿದ್ದೇನೆ. ಡೋರ್ ಫೈಲ್ ನಂಬರ್ 1, ಮ್ಯಾನ್ ಹೋಲ್ಡಿಂಗ್ ಎ ಕಾಯಿನ್. 7 ನಂಬರ್ ಅಥವಾ 43, ದಿ ಲವರ್ಸ್. ಕಾರ್ಡ್ ಕ್ಲಾರಿಫಿಕೇಶನ್ ತೆಗಿತಿದ್ದೇನೆ. ಇದು ಕೆಲವರಿಗೆ ರಿಲೇಶನ್ಶಿಪ್ ಅಲ್ಲಿದೆ. ಇವರು ನಿಮ್ದು ಎಕ್ಸ್ ಇರ್ಬೋದು, ನಿಮ್ಗೂ ಇವರಿಗೂ ಟವರ್ ಮೂಮೆಂಟ್ ಅಂದ್ರೆ ನೋ ಕಾಂಟ್ಯಾಕ್ಟ್ ಸಿಚುವೇಶನ್. ನೀವು ಇವ್ರ ಜೊತೆ ಫೋನ್ ಅಲ್ಲಾಗ್ಲಿ ಅಥವಾ ಮಾತಾಡೋದಾಗ್ಲಿ ಇಲ್ದೇ ಇದ್ದಿರ್ಬೋದು. ನೀವು ಇವರು ಅಂದ್ರೆ ನಿಮ್ಗೆ ಇವ್ರ ಪರಿಚಯ ಇದೆ. ಇವ್ರು ನಿಮ್ದು ಲವರ್ಸ್ ಇರ್ಬೋದು, ಫ್ರೆಂಡ್ ಇರ್ಬೋದು, ಕಲೀಗ್ ಇರ್ಬೋದು, ಯಾರು ಬೇಕಾದ್ರೂ ಇರ್ಬೋದು. ಇವ್ರ ಎಕ್ಸ್ ನಿಮ್ಗೆ ಇವರಿಗೂ ಅಂದ್ರೆ ಕೆಲವೊಮ್ಮೆ ಏನು ಜಗಳ ಆಗದೇನೆ ನೀವಿಬ್ರು ದೂರ ದೂರ ಇದ್ದಿರ್ಬೋದು. ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇಲ್ಲಿ ಅಂದ್ರೆ ಒಂದು ಕಾರಣ ಇಲ್ಲ, ಒಂದು ಸಡನ್ ಕೆಲವೊಮ್ಮೆ ಜಗಳಾಗಿ ದೂರ ಆಗಿರ್ಬೋದು ಅಥವಾ ಜಗಳ ಆಗದೇನೆ ಇದು ಸಡನ್ ಇವ್ರು ನಿಮ್ಗೆ ದೂರ ಆಗಿದ್ದಾರೆ ವಿತೌಟ್ ರೀಸನ್. ಸೊ ಇವ್ರು ತುಂಬಾ ಸ್ಟ್ರಗಲ್ ಮಾಡ್ತಿದ್ದಾರೆ ಅಂದ್ರೆ ನಿಮ್ ಜೊತೆ ಕಾಂಟ್ಯಾಕ್ಟ್ ಮಾಡ್ಬೇಕು, ನಿಮ್ಮನ್ನು ಮಾತಾಡಿಸ್ಬೇಕು ಅಂತ ಹೇಳಿ ತುಂಬಾ ದಿವಸದಿಂದ ವೈಟಿಂಗ್ ಎನರ್ಜಿಯಲ್ಲಿ ಇದ್ರು. ಏನ್ ಮಾಡ್ಬೇಕು ಅಂತ ತಿಳಿಯದೆ ಒದ್ದಾಡ್ತಿರ್ಬೋದು. ಇವ್ರು ಬಂದು ನಿಮ್ಗೆ ಕಮಿಟ್ಮೆಂಟ್ ಕೊಡುವವರಿದ್ದಾರೆ, ತುಂಬಾ ವೈಟಿಂಗ್ ಅಲ್ಲಿ ಇದ್ದಾರೆ. ಪ್ಲಸ್ ನಿಮ್ ಜೊತೆ ಬಿಸಿನೆಸ್ ಸ್ಟಾರ್ಟ್ ಮಾಡ್ಬೋದು ಇವರು, ಅಥವಾ ನೀವು ನೋಡ್ತಿರೋರು ಇರ್ಬೋದು, ನೀವು ಕಾಯ್ತಾ ಇದ್ದಿರ್ಬೋದು ಯಾರಿಗಾದ್ರೂ ಕಮಿಟ್ಮೆಂಟ್ ಕೊಡ್ಬೇಕು, ಅವರನ್ನು ಮ್ಯಾರೇಜ್ ಆಗ್ಬೇಕು, ಅಥವಾ ಅವ್ರ ಜೊತೆ ಅಥವಾ ನೀವೇನಾದ್ರೂ ಬಿಸಿನೆಸ್ ಮಾಡ್ತಿರ್ಬೋದು. ಕೆಲವರು ಬಿಸಿನೆಸ್ ಗೆ ತುಂಬಾ ದಿವಸದಿಂದ ಇವ್ರ ಜೊತೆ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸಿನೆಸ್ ಮಾಡ್ಬೇಕು ಅಂತ ಹೇಳಿ ಇದು ತುಂಬಾ ದಿವಸ ತಿಂಗಳು ಇರ್ಬೋದು, ಕೆಲವರು ವರ್ಷ ಇರ್ಬೋದು, ತಿಂಗಳಿದೆ ಇಲ್ಲಿ. ಒಂದು 6 ಅಥವಾ 7 ತಿಂಗಳು ಹೆಚ್ಚು ಕಡಿಮೆ ಅಂದ್ರೆ 6, 7, 9, 6, 7, 9 ತಿಂಗಳಿರ್ಬೋದು. ಕೆಲವರಿಗೆ ವರ್ಷ ತನಕ ಇರ್ಬೋದು. ನೀವು ಕಾಯ್ತಾ ಇದ್ದಿರ್ಬೋದು ಅಂದ್ರೆ ನಾ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸಿನೆಸ್ ಮಾಡ್ಬೇಕು, ಯಾರಾದ್ರೂ ಪಾರ್ಟ್ನರ್ ಸಿಕ್ಕಿದ್ರೆ ಒಳ್ಳೆ ಚೆನ್ನಾಗಿರ್ತಿತ್ತು ಅಂತ ನೀವು ತುಂಬಾ ಸ್ಟ್ರಗಲ್ ಪಡ್ತಿರ್ಬೋದು, ತುಂಬಾ ಥಿಂಕಿಂಗ್ ಮಾಡ್ತಾ ಇದ್ದಿರ್ಬೋದು. ಸೊ ನಿಮ್ಗೆ ಇಲ್ಲೊಬ್ರು ಪಾರ್ಟ್ನರ್ ಬರ್ತಿದ್ದಾರೆ, ಬಿಸಿನೆಸ್ ಪಾರ್ಟ್ನರ್ ಬರ್ತಿದ್ದಾರೆ. ಅಥವಾ ನೀವು ಯಾರ ಜೊತೆ ಆದ್ರೂ ಒಂದು ಪಾರ್ಟ್ನರ್ಶಿಪ್ ಅಲ್ಲಿ ಬಿಸಿನೆಸ್ ಮಾಡ್ಲಿಕ್ಕೆ ತುಂಬಾ ದಿವಸಗಳಿಂದ ಕಾಯ್ತಿರ್ಬೋದು. ನೀವು ಅವರು ಸೇರಿ ಬಿಸಿನೆಸ್ ಮಾಡ್ಬೋದು. ಇಲ್ಲಿ ಇನ್ನೊಂದು ಎನರ್ಜಿ ಹೇಗಿದೆ ಅಂತ ಹೇಳಿದ್ರೆ, ಇದು ಲವ್ ವಿತ್ ಬಿಸಿನೆಸ್ ಆಫರ್ ಇದೆ. ನೀವು ಯಾರಿಗೋ ಒಂದು ಲವ್ ಆಫರ್ ಮಾಡಿ ಅವ್ರ ಜೊತೆ ನೀವು ಬಿಸಿನೆಸ್ ಮಾಡೋರಿದ್ದೀರಿ. ಮ್ಯಾರೇಜ್ ವಿತ್ ಬಿಸಿನೆಸ್ ಇದೆ ಇಲ್ಲಿ ಕೆಲವರಿಗೆ. ಇದು ಇವರು ಸಡನ್ ಬರ್ತಾರೆ ನಿಮ್ ಲೈಫ್ ಅಲ್ಲಿ, ಅನ್ಎಕ್ಸ್ಪೆಕ್ಟೆಡ್ ಆಗಿ ಬರ್ತಾರೆ ಇವರು. ಇವರಿಗೆ ಇಷ್ಟ ತನಕ ತುಂಬಾ ಕನ್ಫ್ಯೂಷನ್ ಇತ್ತು ಅಂದ್ರೆ ನಿಮ್ ಬಗ್ಗೆ, ನಿಮ್ಮ ರಿಲೇಶನ್ಶಿಪ್ ಬಗ್ಗೆ ಅಥವಾ ನಿಮ್ಮ ಕ್ಯಾರಿಯರ್ ಬಗ್ಗೆ ತುಂಬಾನೇ ಕನ್ಫ್ಯೂಷನ್ ಇತ್ತು. ಸೊ ಈಗ ಇವ್ರಿಗೆ ಕ್ಲಾರಿಟಿ ಬಂದಿದೆ. ಈ ರಿಲೇಶನ್ಶಿಪ್ ಅಥವಾ ಬಿಸಿನೆಸ್ ಇರ್ಬೋದು, ತುಂಬಾ ದಿವಸಗಳಿಂದ ಯೋಚನೆ ಮಾಡ್ತಿದ್ದಾರೆ. ಸೊ ಇದೊಂಥರ ನಿಮ್ಗೂ ಅವರಿಗೊಂದು ಪೇನ್ಫುಲ್ ಎಂಡಿಂಗ್ ಆಗಿರ್ಬೋದು. ನಿಮ್ಗೆ ಅನಿಸ್ತಿರ್ಬೋದು ಅಂದ್ರೆ ಅವ್ರಿಗೆ ಈಗ ಅನಿಸ್ತಿದೆ ಅಂದ್ರೆ ನಾನ್ ಮೋಸ ಮಾಡಿದೆ, ತುಂಬಾ ರಿಗ್ರೆಟ್ ಫೀಲ್ ಮಾಡ್ಕೊಳ್ತಿದ್ದಾರೆ ಇವರು. ಇವ್ರ ಎಕ್ಸ್ ನಿಮ್ ಲೈಫ್ ಅಲ್ಲಿ ಬರ್ತಿದ್ದಾರೆ. ಇದೊಂಥರ ಡೋರ್ಸ್, ನಿಮ್ಗೆ ಡಿವೈನ್ ಡೋರ್ಸ್ ಓಪನ್ ಮಾಡ್ತಿದ್ದಾರೆ. ಇಲ್ಲಿ ಕೆಲವರು ಟ್ವಿನ್ ಫ್ಲೇಮ್ಸ್ ಇದ್ರೂ ಇರ್ಬೋದು. ರಾಧಾಕೃಷ್ಣ ಬಂದಿದೆ ಇಲ್ಲಿ. ಇನ್ನೊಂದು ಎನರ್ಜಿ ಇದೆ. ಇನ್ನು ಕೆಲವರಿಗೆ ಇಲ್ಲಿ ಒಂದು ಚಾಯ್ಸ್ ಸಿಗುದ್ರಲ್ಲಿ ಇದೆ. ಇದು ನಿಮ್ಗೆ ನೀವು ಥಿಂಕ್ ಮಾಡ್ಬೋದು, ಇದನ್ನ ಚಾಯ್ಸ್ ಮಾಡ್ಬೇಕಾ ಬೇಡ ಅಂತ ಹೇಳಿ. ಇದೊಂಥರ ಡೋರ್ ನಿಮ್ಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಯೂನಿವರ್ಸ್ ಕೊಡ್ತಿದ್ದಾರೆ. ಇದು ಸೆಕೆಂಡ್ ಚಾನ್ಸ್ ಅಂತಲೇ ಹೇಳ್ಬೋದು. ಇವ್ರು ನಿಮ್ಮನ್ನು ಬಿಟ್ಟು ಹೋಗಿರ್ಬೋದು, ನೀವು ಒಬ್ಬರೇ ಇದ್ದಿರ್ಬೋದು. ಇದು ಫ್ಯಾಮಿಲಿ ಇರ್ಬೋದು, ಗಂಡ ಹೆಂಡತಿ ಅಥವಾ
ನಿಮ್ಮ ಫ್ಯಾಮಿಲಿ ಮೆಂಬರ್ ಯಾರಾದ್ರೂ ಇದ್ದಿರ್ಬೋದು, ಅಥವಾ ನಿಮ್ಮ ಮಗು ಆದ್ರೂ ಇದ್ದಿರ್ಬೋದು. ಸೊ ಇವರು ಸಡನ್ ಬರ್ತಾರೆ, ನಿಮ್ ಜೊತೆ ಮಾತಾಡ್ತಾರೆ. ನಿಮ್ಗೆ ಏನೋ ಒಂದು ಕನ್ಫ್ಯೂಷನ್ ಇದೆ ಈ ರಿಲೇಶನ್ಶಿಪ್ ಅಲ್ಲಿ, ಅಥವಾ ಇವ್ರ ಬಗ್ಗೆ ಕ್ಲಾರಿಟಿ ಬರ್ತದೆ ನಿಮ್ಗೆ. ಇದೊಂದು ಡೋರ್ ಓಪನ್ ಆಗ್ತಾ ಇದೆ ಫೈಲ್ ನಂಬರ್ 1 ಸೆಲೆಕ್ಟ್ ಮಾಡಿದವರಿಗೆ. ನಿಮ್ಗೆ ಏಂಜಲ್ಸ್ ಕಡೆಯಿಂದ ಮೆಸೇಜ್ ತೆಗಿತಿದ್ದೇನೆ. ಎಸ್ ಅಂತೇಳಿ ಕಾರ್ಡ್ ಬಂದಿದೆ. ಇಟ್ ಈಸ್ ಅಪ್ ಟು ಯು ಅಂದ್ರೆ ಎಸ್ ಅಂತೇಳಿ ಬಂದಿದೆ. ನೀವೇನೋ ಪ್ರಶ್ನೆಗೆ ಉತ್ತರ ಕೇಳಿದೀರಿ, ಇಲ್ಲಿ ಎಸ್ ಇಟ್ ಈಸ್ ಅಪ್ ಟು ಯು, ಎಲ್ಲ ನಿಮ್ಮ ಕೈಯಲ್ಲಿದೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ಮೋಸ್ಟ್ಲಿ ಇಲ್ಲಿ ಕೆಲವರು ಸ್ಪಿರಿಚುವಲ್ ಜರ್ನಿಯಲ್ಲಿ ಇದ್ದಾರೆ. ಇವ್ರು ಬಂದಾಗ ಇವ್ರನ್ನ ಅಕ್ಸೆಪ್ಟ್ ಮಾಡ್ಬೇಕಾ ಬಿಡ್ಬೇಕಾ, ಇವ್ರ ಜೊತೆ ಬಿಸಿನೆಸ್ ಮಾಡ್ಬೇಕಾ, ಈ ಪಾರ್ಟ್ನರ್ಶಿಪ್ ಅನ್ನ ಅಕ್ಸೆಪ್ಟ್ ಮಾಡ್ಬೇಕಾ, ಅಥವಾ ಈ ರಿಲೇಶನ್ಶಿಪ್ ಅಲ್ಲಿ ಇವ್ರು ವಾಪಸ್ ಬಂದಾಗ ಇವರನ್ನ ಮತ್ತೆ ರಿಲೇಶನ್ಶಿಪ್ ಅಲ್ಲಿ ತಗೊಳ್ಬೇಕಾ, ಇದೆಲ್ಲ ನಿಮ್ಮ ಕೈಯಲ್ಲಿ ಇದೆ ಅಂತ ಹೇಳ್ತಾರೆ. ಅಂದ್ರೆ ನಿಮ್ಗೆ ಯೂನಿವರ್ಸ್ ಇಲ್ಲಿ ಬೇಕಾದೆಲ್ಲ ಮೆಟೀರಿಯಲ್ಸ್ ಕೊಟ್ಟಿದ್ದಾರೆ, ಥಿಂಕಿಂಗ್ ಪವರ್ ಕೊಟ್ಟಿದ್ದಾರೆ, ಎಸ್ ಅಂತ ಹೇಳಿದ್ದಾರೆ. ನೀವೇನಾದ್ರೂ ಕ್ವಶನ್ ಕೇಳಿರ್ಬೋದು. ಸೊ ಎಲ್ಲ ನಿಮ್ಮ ಕೈಯಲ್ಲಿ ಅಂತ ಹೇಳ್ತಿದ್ದಾರೆ. ನೀವೀಗ ಯಾವ ರೀತಿ ಸಹ ಇದನ್ನು ಅಂದ್ರೆ ಈ ಡಿವೈನ್ ಡೋರ್ ತೆಗಿತಿದ್ದಾರೆ. ನಿಮ್ಮ ಮನಸ್ಸಿಗೆ ಅಂದ್ರೆ ನಿಮ್ಗೆ ಗೊತ್ತಿದೆ ಯಾವ ಡಿಸಿಷನ್ ತಗೊಂಡ್ರೆ ಏನಾಗ್ತದೆ ಅಂತ ಹೇಳಿ ನಿಮ್ಗೆ ಗೊತ್ತಿದೆ, ಎಲ್ಲವೂ ನಿಮ್ಮ ಕೈಯಲ್ಲಿ ಇದೆ ಅಂತ ಹೇಳ್ತಿದ್ದಾರೆ. ಸೊ ಇಲ್ಲಿ ಯೋಚನೆ ಮಾಡಿ ನೀವು ಆಕ್ಷನ್ ತಗೊಳ್ಳಿ. ಕೆಲವೊಮ್ಮೆ ಡಿವೈನ್ ಟೆಸ್ಟಿಂಗ್ ಟೈಮ್ ಇರ್ತದೆ, ಅವಾಗ ನಾವು ಅನ್ಕೊಂಡದ್ದು ಏನೂ ನಡೆಯುದಿಲ್ಲ. ಕೆಲವೊಮ್ಮೆ ದೇವರು ನಿಂಗೆ ಏನ್ ಬೇಕಾದ್ರೂ ತಕೋ, ನಿಮ್ಗೆ ಎಲ್ಲಾನು ನಾನು ನಾಲೆಜ್ ಕೊಟ್ಟಿದ್ದೇನೆ, ಎಲ್ಲ ನಿನ್ನ ಕೈಯಲ್ಲಿ ಇದೆ ಅಂತ ಹೇಳ್ತಿದ್ದಾರೆ. ಇದು ಫೈಲ್ 1 ಸೆಲೆಕ್ಟ್ ಮಾಡಿದವರಿಗೆ. ನಿಮ್ಗೆ ಎಸ್ ಆರ್ ನೋ ತೆಗಿತಿದ್ದೇನೆ. ಫೈಲ್ 1 ಸೆಲೆಕ್ಟ್ ಮಾಡಿದವರಿಗೆ ಎಸ್ ಅಂತೇಳಿ, ಇಲ್ಲೂ ಎಸ್ ಬಂದಿದೆ, ಡಬಲ್ ಎಸ್. ಇಲ್ಲಿ ಯಾರಿಗೂ ನಿಮ್ಮ ಜೀವ ನಿಮ್ ಕೈಲಿ, ನಿಮ್ಗೆ ಇಟ್ ಈಸ್ ಅಪ್ ಟು ಯು ಅಂತ ಹೇಳಿದ್ದಾರೆ. ಫೈಲ್ 1 ಕಂಗ್ರ್ಯಾಚುಲೇಷನ್. ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ. ಥ್ಯಾಂಕ್ ಯು. ವೆಲ್ಕಮ್ ಟು ಫೈಲ್ ನಂಬರ್ 2. ಯಾರಿಗೆ ಗೋಲ್ಡನ್ ಕೀ ಚಾಯ್ಸ್ ಮಾಡಿದ್ದೀರಾ, ನಿಮ್ಗೆ ಯೂನಿವರ್ಸ್ ಯಾವ ದ್ವಾರ ಓಪನ್ ಮಾಡ್ತಿದ್ದಾರೆ ಅಂತ ಹೇಳಿ ನೋಡುವ. ಡಿವೈನ್ ಡೋರ್ಸ್, ಇದು ಮೇಜರ್ ಏನಾಗ್ತದೆ, ಯಾವ ಡೋರ್ಸ್. ಫೈಲ್ ನಂಬರ್ 2, ಇದು ಜನರಲ್ ರೀಡಿಂಗ್. ವಾವ್. ಡೋರ್ ಟು ಪರ್ಸನಲ್ ಹೀಲಿಂಗ್ ಅಂಡ್ ಹ್ಯಾಪಿನೆಸ್. ನೇಚರ್, ಡೆತ್, ಕಂಪ್ಲೀಷನ್. ನಿಮ್ ಲೈಫ್ ಅಲ್ಲಿ ಒಂದು ಕಂಪ್ಲೀಟ್ ಆಗ್ತಾ ಇದೆ. ಮೋಸ್ಟ್ಲಿ ತುಂಬಾ ನೋವಲ್ಲಿ ಇದ್ದಿರ್ಬೋದು, ನಿಮ್ಗೆ ಜೀವನದಲ್ಲಿ ಖುಷಿ ಇಲ್ಲದೆ ಇದ್ದಿರ್ಬೋದು. ಸೊ ಇಲ್ಲಿ ದೇವರು ಒಂದು ಡೋರ್ ತೆಗಿತಿದ್ದಾರೆ. ಇಲ್ಲಿ ನೀವು ಕೆಲವರು ಸ್ಪಿರಿಚುವಲ್ ಜರ್ನಿ ಸ್ಟಾರ್ಟ್ ಮಾಡಬಹುದು ನಿಮ್ದು. ಇನ್ನು ಕೆಲವರಿಗೆ ಒಂದು ಜೀವನದಲ್ಲಿ ಇಷ್ಟು ತನಕ ಒಂದು ಇಲ್ಲಿ ಕಾಮನ ಬಿಲ್ ಇದೆ, ಒಂದು ಕಾಮನ ಬಿಲ್ಲು ಮೂಡುತ್ತದೆ. ಸೊ ನಿಮ್ಮ ಲೈಫ್ ಒಂಥರ ಇಲ್ಲಿ ತುಂಬಾ ಕಾಮ್ ಅಂಡ್ ಪೀಸ್, ಶಾಂತಿ ಬರುವುದ್ರಲ್ಲಿ ಇದೆ ಅಂತ ಹೇಳ್ತಿದ್ದಾರೆ. ನಿಮ್ಗೆ ಇಲ್ಲಿ ಹೀಲಿಂಗ್ ಕೊಡ್ತಿದ್ದಾರೆ, ಪರ್ಸನಲ್ ಹೀಲಿಂಗ್. ನಿಮ್ಗೆ ನಿಮ್ಮ ಪರ್ಸನಲ್ ವೈಯಕ್ತಿಕ ವಿಷಯದಲ್ಲಿ ತುಂಬಾ ನೋವಾಗಿರ್ಬೋದು. ಸೊ ಅದೆಲ್ಲ ಹೋಗಿ ಹ್ಯಾಪಿನೆಸ್ ಬರ್ತಾ ಇದೆ ಅಂತ ಹೇಳ್ತಾರೆ. ಇಲ್ಲಿ ಒಂದು ನಿಜವಾಗ್ಲೂ ಡೋರ್ ತೆಗ್ದಿದೆ. ನಿಮ್ ಲೈಫ್ ಅಲ್ಲಿ ಒಂದು ಮೇಜರ್ ಎಂಡ್ ಆಗ್ತಾ ಇದೆ. ಇದು ಕರ್ಮ ಕ್ಲಿಯರ್ ಇದ್ರೂ ಇರ್ಬೋದು, ಅಥವಾ ಒಂದು ಅಧ್ಯಾಯದ ಎಂಡ್ ಅಂತಲೇ ಹೇಳ್ಬೋದು, ಒಂದು ಹೊಸ ಅಧ್ಯಾಯದ ಶುರು ಇದು. ಕಂಗ್ರ್ಯಾಚುಲೇಷನ್ ಫೈಲ್ ನಂಬರ್ 2. ತುಂಬಾ ಹೀಲ್ ಆಗಿದ್ದೀರಿ ನೀವು. ಫೈಲ್ ನಂಬರ್ 2 ಕ್ಲಾರಿಫಿಕೇಶನ್ ತೆಗಿತಿದ್ದೇನೆ. ಮೇಜರ್ ಚೇಂಜಸ್ ಫೈಲ್ ನಂಬರ್ 2 ಸೆಲೆಕ್ಟ್ ಮಾಡಿದವರಿಗೆ. ಸೊ ಇಲ್ಲಿ ಒಂದು ನಿಮ್ದು ಕರ್ಮ ಕ್ಲಿಯರ್ ಆಗಿದೆ ಅಂತಲೇ ಹೇಳ್ಬೋದು. ತುಂಬಾ ಒಂದು ನಿಮ್ಗೆ ಬೆನ್ನ ಹಿಂದೆ ಮೋಸ ಮಾಡಿರ್ಬೋದು, ನೀವೇನಾದ್ರೂ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಿರ್ಬೋದು. ಇಲ್ಲಿ ಎಲ್ಲರೂ ನಿಮ್ದೊಂದು ಇದೊಂದು ಏನ್ ಹೇಳ್ತಾರೆ, ಹಿಂದಿನ ಜನ್ಮದ ಕರ್ಮ ಇರ್ಬೋದು, ಕರ್ಮ ಫಲ ಒಂದು ಎಂಡ್ ಆಗ್ತಿದೆ. ಸೊ ನೀವು ಹೀಲ್ ಆಗ್ತಿದ್ದೀರಿ ಈ ನೋವಿನಿಂದ. ನಿಮ್ ಜೀವನದಲ್ಲಿ ಒಂದು ಜಸ್ಟಿಸ್ ಬರ್ತದೆ, ಅಂದ್ರೆ ನ್ಯಾಯ. ನಿಮ್ಗೊಂದು ಈಗ ಕ್ಲಿಯರ್ ಥಿಂಕಿಂಗ್ ಬರ್ತಾ ಇದೆ ನಿಮ್ಗೆ. ಅಂದ್ರೆ ನಾನ್ ಮುಂದೇನ್ ಮಾಡ್ಬೇಕು, ಹೇಗೆ ಸಾಗ್ಬೇಕು. ನೀವೇನೋ ಒಂದು ಸ್ಟಾರ್ಟ್ ಮಾಡೋದ್ರಲ್ಲಿ ಸಣ್ಣದಾಗಿ ಒಂದು ಈಗ ಸಣ್ಣ ಹೆಜ್ಜೆ ಇಡ್ತಿದ್ದೀರಿ ಮುಂದಕ್ಕೆ, ನಿಧಾನವಾಗಿ ಈ ನೋವಿನಿಂದ ಎದ್ದು ಬಂದು ಹೀಲಾಗಿ ನಿಧಾನವಾಗಿ ನೀವು ಹೆಜ್ಜೆ ಇಡ್ತಿದ್ದೀರಿ. ನಿಮ್ಗೆ ಯೂನಿವರ್ಸ್ ಇಲ್ಲಿ ಡೋರ್ ತೆಗಿತಿದ್ದಾರೆ. ತುಂಬಾ ಹೀಲ್ ಆಗ್ತಿದ್ದೀರಿ. ತುಂಬಾ ನೀವು ಟೈಮ್ ತಗೊಂಡಿರ್ಬೋದು ಹೀಲ್ ಆಗ್ಲಿಕ್ಕೆ. ಸೊ ನಿಮ್ದು ಕೆರಿಯರ್ ಎಕ್ಸ್ಪಾನ್ಷನ್ ಆಗ್ತದೆ ಫೈಲ್ 1 ಸೆಲೆಕ್ಟ್ ಮಾಡಿದವರಿಗೆ.
ಇನ್ ಕೆಲವರು ನೀವು ಮೆಜಿಷಿಯನ್ ಅಂದ್ರೆ ನಿಮ್ಗೆ ದೇವರ ಕಡೆಯಿಂದ ಬ್ಲೆಸ್ಸಿಂಗ್ಸ್ ಬರ್ತಾ ಇದೆ, ನೀವು ಟೀಚರ್ ಆಗ್ಬೋದು, ಬೇರೆಯವರಿಗೆ ಟೀಚ್ ಮಾಡ್ಬೋದು. ಅಂದ್ರೆ ಟೀಚರ್ ಅಂತ ಹೇಳಿದ್ರೆ ಪ್ರೊಫೆಷನಲ್ ಟೀಚರ್ ಅಲ್ಲ, ಸ್ಪಿರಿಚುವಲ್ ಟೀಚರ್ ಇಲ್ಲಿ. ನೀವು ಅಥವಾ ನೀವೇನಾದ್ರೂ ಕಲಿತಾ ಇದ್ರೆ ನಿಮ್ಗೆ ಗೌರವಗಳು ಸಿಗ್ಬೋದು, ಅಥವಾ ನಿಮ್ ಲೈಫ್ ಅಲ್ಲಿ ಯಾರಾದ್ರೂ ಟೀಚರ್ ಎಂಟ್ರಿ ಆಗ್ಬೋದು, ನೀವು ಉನ್ನತ ಸ್ಥಾನಮಾನಕ್ಕೆ ಇರ್ಬೋದು. ಇಲ್ಲಿ ನಿಮ್ದು ಮೆಜಿಷಿಯನ್ ಬಂದಿದೆ ಪ್ಲಸ್ ಕ್ವೀನ್. ನೀವಿಲ್ಲಿ ನಿಮ್ದು ಫೈನಾನ್ಸ್ ಪ್ರಾಬ್ಲಮ್ ಸಾಲ್ವ್ ಆಗ್ತದೆ. ಸೊ ಒಂಥರ ಹ್ಯಾಪಿ ಬರೋದ್ರಿದೆ, ಒಂಥರ ನೀವು ಕಿಂಗ್ ರೋಲಿಗೆ ಬರುವವರಿದ್ದೀರಿ. ಅಂದ್ರೆ ನೀವು ಇಷ್ಟ ತನಕ ತುಂಬಾನೇ ನೋವಿರ್ಬೋದು ರಿಲೇಶನ್ಶಿಪ್ ಅಲ್ಲಿ ಆದ್ರೂ ಯಾವ್ದ್ರಲ್ಲಾದ್ರೂ. ಸೊ ಒಂಥರ ಕಿಂಗ್ ರೋಲ್ ಇದೆ ಇಲ್ಲಿ. ಇನ್ ಕೆಲವರಿಗೆ ಕೆರಿಯರ್ ಅಲ್ಲಿ ಸ್ಟೆಬಿಲಿಟಿ ಇಲ್ಲದೆ ಇದ್ದಿರ್ಬೋದು, ಸ್ಟ್ರಾಂಗ್ ಫೌಂಡೇಶನ್ ಇಲ್ಲದೆ ಇದ್ದಿರ್ಬೋದು. ಸೊ ನೀವೊಂದು ಕೆರಿಯರ್ ಅನ್ನು ಅಂದ್ರೆ ಇಂಪ್ರೂವ್ ಮಾಡೋರಿದ್ದೀರಿ. ಇನ್ ಕೆಲವರು ಮನೆ ಕಟ್ಲಿಕ್ಕೆ ಏನಾದ್ರು ನೋಡ್ತಾ ಇರ್ಬೋದು, ಫೌಂಡೇಶನ್ ಹಾಕ್ಲಿಕ್ಕೆ. ನೀವು ತುಂಬಾ ಅಂದ್ರೆ ಎಲ್ಲವನ್ನು ನೀವು ಈಗ ಮನೆ ಕಟ್ಲಿಕ್ಕೆ ಎಲ್ಲವನ್ನು ರೆಡಿ ಮಾಡಿದ್ದಿರ್ಬೋದು. ಸೊ ಮನೆ ಕಟ್ಟುವವರಿದ್ದೀರಿ. ಇನ್ ಕೆಲವರ ಲೈಫ್ ಅಲ್ಲಿ ನಿಮ್ಗೊಂದು ಸೆಕೆಂಡ್ ಚಾನ್ಸ್ ನೀವು ತಗೊಳ್ತಿದ್ದೀರಿ ಯೂನಿವರ್ಸ್ ಕಡೆಯಿಂದ. ಇಲ್ಲಿ ನಿಮ್ಗೆ ಯೂನಿವರ್ಸ್ ಏನೋ ಒಂದು ನ್ಯಾಯ ಕೊಡ್ತಿದ್ದಾರೆ. ಅಂದ್ರೆ ನಿಮ್ ಸೋಲ್ ಅವೇಕನಿಂಗ್ ಆಗ್ತದೆ ಇಲ್ಲಿ. ಅಂದ್ರೆ ನೀವು ಸೋಲ್ ಪರ್ಪಸ್ ನೋಡ್ಬೋದು. ಕೆಲವರು ಯಾವ್ದೋ ಒಂದು ಎಡಿಕ್ಷನ್ ಅಲ್ಲಿ ಇದ್ದಿರ್ಬೋದು, ನೀವು ಯಾರದೋ ಎಡಿಕ್ಷನ್ ಅಲ್ಲಿ ಇದ್ದಿರ್ಬೋದು. ಇದು ಫುಡ್ ಇರ್ಬೋದು, ರಿಲೇಶನ್ಶಿಪ್ ಇರ್ಬೋದು, ಅಥವಾ ಯಾವ್ದೋ ಒಂದು ಎಡಿಕ್ಷನ್ ನಿಮ್ಮನ್ನು ಅಂದ್ರೆ ನಿಮ್ಮ ನೀವೇ ಕಟ್ಟು ಹಾಕೊಂಡಿರ್ಬೋದು. ಆ ಬಂಧನಗಳನ್ನು ಬಿಡಿಸಿ ನೀವು ಹೊರಗೆ ಬರ್ತಿದ್ದೀರಿ. ನಿಮ್ಗೆ ಏನೋ ಒಂದು ಸೋಲ್ ಅವೇಕನಿಂಗ್ ಆಗ್ತದೆ. ಇಲ್ಲಿ ನೀವು ಸೆಕೆಂಡ್ ಚಾನ್ಸ್ ತಗೊಳ್ತೀರಿ. ಅಂದ್ರೆ ರೀಬರ್ತ್ ಎನರ್ಜಿ ಇದೆ ಇಲ್ಲಿ. ಒಂದು ಮೇಜರ್ ಅಧ್ಯಾಯ ಎಂಡ್ ಆಗಿ ನಿಮ್ ಜೀವನದಲ್ಲಿ ಇದು 2ನೇ ಅಧ್ಯಾಯ ಸ್ಟಾರ್ಟ್ ಆಗ್ತದೆ. ಕಂಗ್ರ್ಯಾಚುಲೇಷನ್. ಸೊ ತುಂಬಾನೇ ಡಿಸಪಾಯಿಂಟ್ಮೆಂಟ್ ಇತ್ತು, ನಿಮ್ಗೆ ಕನ್ಫ್ಯೂಷನ್ ಇತ್ತು, ಹೇಗೆ ಮೂವ್ ಆಗ್ಬೇಕಂತ ಗೊತ್ತಿರದೆ ಇದ್ದಿರ್ಬೋದು. ಸೊ ನಿಮ್ ಲೈಫ್ ಒಂಥರ ಫಾಸ್ಟ್ ಮೂವ್ ಆಗ್ತದೆ ಇನ್ನು. ಫೈಲ್ ನಂಬರ್ 2 ನಿಮ್ಗೆ ಏಂಜಲ್ ಕಡೆಯಿಂದ ಏನ್ ಮೆಸೇಜ್ ಇದೆ ಅಂತ ಹೇಳಿ ನೋಡುವ. 3 ಕಾರ್ಡ್ ಬಂದಿದೆ. ಮೆಡಿಟೇಷನ್ ಬ್ರಿಂಗ್ಸ್ ಆನ್ಸರ್, ಗೆಟ್ ಮೋರ್ ಇನ್ಫಾರ್ಮೇಶನ್, ಅನ್ಲೈಕ್ಲಿ. ಇಲ್ಲಿ ನೀವು ಧ್ಯಾನ ಮಾಡ್ಬೇಕು ಅಂತ ಹೇಳ್ತೀರಾ, ಅಂದ್ರೆ ಹೀಲಿಂಗ್ ತಕೊಳ್ಬೇಕು ಅಂತ ಹೇಳಿ ನಿಮ್ಗೆ ತುಂಬಾ ಮನಸ್ಸಲ್ಲಿ ನೋವಿದೆ. ಸೊ ಇದರಿಂದ ನಿಮ್ಗೆ ಧ್ಯಾನ ಯೋಗಗಳನ್ನು ಮಾಡುವುದರಿಂದ ನಿಮ್ಗೆ ನೀವು ಯಾರು ದೇವರು ದೈವ ಅಂತ ನಂಬುತ್ತೀರಾ, ಗುರು ಅಂತ ನಂಬಿದ್ದೀರಾ, ಅವ್ರ ಕಡೆಯಿಂದ ನಿಮ್ಗೆ ಆನ್ಸರ್ ಬರ್ತದೆ ಅಂತ ಹೇಳ್ತಿದ್ದಾರೆ. ಸೊ ನೀವು ತುಂಬಾ ಇನ್ಫಾರ್ಮೇಶನ್ ತಗೊಳ್ಬೇಕು, ಅಂದ್ರೆ ತುಂಬಾ ನಾಲೆಜ್ ತಗೊಳ್ಬೇಕು ಅಂತ ಹೇಳ್ತಿದ್ದಾರೆ. ನೀವೀಗೇನು ನೋವಲ್ಲಿದ್ದೀರಾ ಅದರಿಂದ ಇದ್ದು ಹೊರಗೆ ಬಂದು ನೀವಿನ್ನು ಕಲಿಬೇಕು, ಏನೋ ಡಿಸ್ಕವರಿ ಮಾಡ್ಬೇಕು, ಏನಾದ್ರೂ ನೀವು ತುಂಬಾ ಸರ್ಚ್ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ. ಅನ್ಲೈಕ್ಲಿ, ನಿಮ್ಮ ಜೀವನ ನೀವು ಇಷ್ಟಪಟ್ಟಾಗೆ ಚೇಂಜ್ ಆಗುದಿಲ್ಲ. ಅಂದ್ರೆ ನಿಮ್ಗೆ ಯಾವ್ದು ನಿಮ್ಗೆ ಜೀವನ ಯಾವ ರೀತಿ ಇರಬಾರ್ದು ಅಂತ ಅನ್ಕೊಂಡಿದ್ದೀರೋ ಆ ರೀತಿ ನಿಮ್ ಜೀವನ ಚೇಂಜ್ ಆಗ್ತದೆ. ಈ ಚೇಂಜ್ ನಿಮ್ಗೇನು ಲಾಸ್ ಮಾಡೋದಿಲ್ಲ ಅಥವಾ ನೋವು ಮಾಡೋದಿಲ್ಲ. ಆದ್ರೆ ನಿಮ್ಗೆ ಆ ಚೇಂಜ್ ನಿಮ್ಗೆ ಇಷ್ಟ ಆಗದೆ ಇದ್ದಿರ್ಬೋದು, ಸ್ವಲ್ಪ ಅಡ್ಜಸ್ಟ್ ಆಗ್ಲಿಕ್ಕೆ ಕಷ್ಟ ಆಗ್ಬೋದು. ಅಂದ್ರೆ ಇದೊಂಥರ ಕೆಲವರು ಸ್ಪಿರಿಚುವಲ್ ಜರ್ನಿಗೆ ಹೋಗ್ಬೋದು, ಮೆಟೀರಿಯಲ್ ಲೈಫ್ ಇಂದ ಸ್ಪಿರಿಚುವಲ್ ಲೈಫ್ ಹೋಗುದಿದ್ರೆ ಸ್ವಲ್ಪ ತ್ಯಾಗಗಳನ್ನೆಲ್ಲ ಮಾಡ್ಬೇಕಾಗ್ತದೆ. ಸೊ ಬೇರೆಯವ್ರ ಹಾಗೆ ಇರ್ಲಿಕ್ಕೂ ಆಗುದಿಲ್ಲ. ಕೆಲವರಿಗೆ ಇನ್ನೊಂಥರ ಚೇಂಜಸ್ ಇರ್ಬೋದು, ನಿಮ್ಗೆ ಇಷ್ಟ ಇಲ್ಲದ ಪ್ರೊಫೆಷನ್ ಇರ್ಬೋದು, ಅದಕ್ಕೆ ನೀವು ಹೋಗ್ಲಿಕ್ಕೆ ಇರ್ಬೋದು. ಸೊ ಇಲ್ಲಿ ನೀವು ಅನ್ಕೊಂಡದಕ್ಕಿಂತ ನಿಮ್ಮ ಜೀವನ ಬೇರೆ ರೀತಿನೇ ಒಂದು ಡಿಫ್ರೆಂಟ್ ವೇ ಅಲ್ಲಿ ಹೋಗ್ತದೆ. ಅಂದ್ರೆ ಇದು ದೇವರ ಇಚ್ಛೆ. ಇದು ನಿಮ್ ಸೋಲ್ ಪರ್ಪಸ್ ಇರ್ತದೆ. ಕೆಲವರಿಗೆ ನೀವು ಹೇಗೆ ಹೋಗ್ಬೇಕು, ಮುಂದೆ ಹೇಗೆ ಸಾಗ್ಬೇಕು ಅನ್ನೋದು ಇಲ್ಲಿ ಡಿವೈನ್ಲಿ ಗೈಡೆಡ್. ಸೊ ಗೋ ವಿತ್ ಫ್ಲೋ ಹೋಗಿ ಅಂತ ಹೇಳ್ತಿದ್ದಾರೆ. ಏನಿದ್ರು ಇದು ನಿಮ್ಗೇನು ತುಂಬಾ ನೋವನ್ನು ಉಂಟು ಮಾಡೋದಿಲ್ಲ ಅಥವಾ ಯಾವುದೇ ತೊಂದರೆನು ಮಾಡೋದಿಲ್ಲ. ಆದ್ರೆ ನೀವು ಅಡ್ಜಸ್ಟ್ ಆಗ್ಬೇಕಷ್ಟೇ ಅಂತ ಹೇಳ್ತಿದ್ದಾರೆ ಯೂನಿವರ್ಸ್. ಫೈಲ್ ನಂಬರ್ 2 ಬದಲಾವಣೆ ತುಂಬಾ ಇಂಪಾರ್ಟೆಂಟ್. ಸೊ ನಿಮ್ ಕ್ವಶನ್ಗೆ ಎಸ್ ಆರ್ ನೋ ಆನ್ಸರ್ ತೆಗಿತಿದ್ದೇನೆ. ಫೈಲ್ ನಂಬರ್ 2 ಸಾರಿ, ಇನ್ನೊಂದ್ಸಲ ತೆಗಿತೇನೆ. ಎಸ್ ಆರ್ ನೋ ತೆಗಿತಿದ್ದೇನೆ. ಎಸ್ ಅಂತಲೇ ಬರ್ತಾ ಇದೆ, ಇನ್ನೊಂದ್ಸಲ ತೆಗಿತಿದ್ದೇನೆ. ಇದು ಎಸ್, 2 ಸಲ ಎಸ್ ಬಂತು ನಿಮ್ಮ ಕ್ವಶನ್ಗೆ ಆನ್ಸರ್. ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ. ಥ್ಯಾಂಕ್ ಯು. ವೆಲ್ಕಮ್ ಟು ಫೈಲ್ ನಂಬರ್ 3. ಯಾರಿ ಕೀ ಚಾಯ್ಸ್ ಮಾಡಿದ್ದೀರಾ, ನಿಮ್ ಜೀವನದಲ್ಲಿ ಯಾವ ಡೋರ್ ಡಿವೈನ್ ತೆಗಿತಿದ್ದಾರೆ ಅಂತ ಹೇಳಿ ನೋಡುವ. ಫೈಲ್ ನಂಬರ್ 3 ಮೇಜರ್ ಮೆಸೇಜ್. ಡಿವೈನ್ ಡೋರ್,
Pile number 3, sixth chakra, Archangel Metatron. The world. ಇಲ್ಲಿ ಕೆಲವರು ನೀವು ಚಕ್ರ ಬ್ಯಾಲೆನ್ಸ್ ಮಾಡ್ಬೋದು. ಇನ್ ಕೆಲವರು ನೀವು ವರ್ಲ್ಡ್ ಟೂರ್ ಹೋಗ್ಬೋದು ಅಥವಾ ಟೂರ್ ಏನಾದ್ರೂ ಹೋಗ್ಬೋದು. ಇನ್ ಕೆಲವರ ಜೀವನದಲ್ಲಿ ಏನೋ ಒಂದು ಸರ್ಕಲ್ ಕಂಪ್ಲೀಟ್ ಆಗ್ತಾ ಇದೆ. ಒಂದು ಸರ್ಕಲ್ ಕಂಪ್ಲೀಟ್ ಆಗಿ ನಿಮ್ ಜೀವನದಲ್ಲಿ ನಿಮ್ಗೆ ಕ್ಲಾರಿಟಿ ಬರ್ತದೆ. ಇಷ್ಟ ತನಕ ನಿಮ್ಗೆ ಕ್ಲಾರಿಟಿ ಇಲ್ಲದೆ ಇದ್ದಿರ್ಬೋದು. ಅಂದ್ರೆ ಇದು ಥರ್ಡ್ ಐ ಚಕ್ರ ಓಪನ್ ಆಗ್ತದೆ ನಿಮ್ದು. ಅಂದ್ರೆ ಕೆಲವರಿಗೆ ಮುಂದೆ ಆಗುದು ಅಥವಾ ಹಿಂದೆ ಆಗಿದ್ದು ಎಲ್ಲಾನು ಗೊತ್ತಾಗೋದಿರ್ಬೋದು. ಇಲ್ಲಿ 4 ನಂಬರ್ ತುಂಬಾ ಇಂಪಾರ್ಟೆಂಟ್ ಇದೆ ನಿಮ್ಗೆ. ಕೆಲವರು ಇಲ್ಲಿ ಚಕ್ರ ಬ್ಯಾಲೆನ್ಸ್ ಮಾಡ್ತಾ ಇರ್ಬೋದು. ಫೈಲ್ ನಂಬರ್ 3 ಕ್ಲಾರಿಫಿಕೇಶನ್ ತೆಗಿತಿದ್ದೇನೆ. ಇಲ್ಲಿ ಸ್ಟ್ರೆಂತ್ ಅಂಡ್ ಸ್ಟೆಬಿಲಿಟಿ ಇಲ್ಲ. ಅಂದ್ರೆ ನಿಮ್ಗೆ ತುಂಬಾ ಕನ್ಫ್ಯೂಷನ್ ಇದೆ. ಡಿಸಿಷನ್ ಹೇಗೆ ತಕೊಳ್ಬೇಕಾ ಬೇಡವಾ, ತುಂಬಾನೇ. ಅಂದ್ರೆ ಸುತ್ತಮುತ್ತಲಿದ್ದವ್ರು ಏನಾದ್ರು ಹೇಳ್ತಾ ಇದ್ದಿರ್ಬೋದು, ನಿಮ್ಗೆ ಇಂಟ್ಯೂಷನ್ ಒಂದು ಏನೋ ಹೇಳ್ತಿರ್ಬೋದು. ಇಲ್ಲಿ ನೀವು ಡಿಸಿಷನ್ ತಗೊಳ್ಳಿಕ್ಕೆ ತುಂಬಾನೇ ಒದ್ದಾಡ್ತಿದ್ದೀರಿ. ಅಂದ್ರೆ ನಿಮ್ಗೆ ತುಂಬಾ ಹೆದರಿಕೆ ಇದೆ ಇಲ್ಲಿ. ಮುಂದೆ ಮೂವ್ ಆದ್ರೆ ಏನಾಗ್ತದೆ ಏನೋ. ನಿಮ್ಗೆ ಇಲ್ಲಿ ತುಂಬಾ ಬರ್ಡನ್ ಜೀವನದಲ್ಲಿ. ಏನಾದ್ರು ಸ್ಟಾರ್ಟ್ ಮಾಡ್ಬೇಕಂದ್ರೆ ಇರೋದನ್ನು ಕಳ್ಕೊಂಡ್ರೆ ಏನ್ ಮಾಡೋದು. ಅಂದ್ರೆ ನಿಮ್ ಜೀವನದಲ್ಲಿ ಒಂದು ಖುಷಿ ಇಲ್ಲ, ಸೆಲೆಬ್ರೇಷನ್ ಇಲ್ಲ ಇಲ್ಲಿ. ಸೊ ಇಲ್ಲಿ ಕೆಲವರಿಗೆ ನೀವು ತುಂಬಾ ಅಂದ್ರೆ ಯಾವ್ದ ನೋವಿಂದಾಗಿ ನೀವು ತುಂಬಾ ಸ್ಟ್ರಿಕ್ಟ್ ಪರ್ಸನ್ ಇದ್ದಿರ್ಬೋದು. ತುಂಬಾ ಅದೇನಂತಾರೆ ತುಂಬಾ ಧಾರ್ಮಿಕ ಶ್ರದ್ಧೆ ಉಳ್ಳ ವ್ಯಕ್ತಿ ಆತರ ಇದ್ದಿರ್ಬೋದು ನೀವು. ಇಲ್ಲಿ ನಿಮ್ಗೆ ಯಾವ್ದು ಚಾಯ್ಸ್ ಮಾಡ್ಬೇಕು ಹೇಗೆ ಅಂತ ಹೇಳಿ ತುಂಬಾನೇ ಕನ್ಫ್ಯೂಷನ್ ಇದೆ. ಆ ಕನ್ಫ್ಯೂಷನ್ ಹೋಗಿ ಒಂದು ಕ್ಲಾರಿಟಿ ಬರ್ತದೆ ನಿಮ್ಗೆ ಜೀವನದಲ್ಲಿ. ಈ ಕ್ಲಾರಿಟಿ ಡೋರ್ ನಿಮ್ಗೆ ತೆಗಿತಿದ್ದಾರೆ ಡಿವೈನ್. ನಿಮ್ ಜೀವನದಲ್ಲಿ ಏನೋ ಎಂಡ್ ಆಗ್ತಿದೆ, ಒಂದು ಮೇಜರ್ ಎಂಡ್ ಆಗ್ತಿದೆ. ಫೈಲ್ ನಂಬರ್ 3 ನೀವು ತುಂಬಾ ಸಾಫ್ಟ್ ಪರ್ಸನ್ ಇರ್ಬೋದು, ಎಮೋಷನಲ್, ತುಂಬಾ ವಾಟರ್ ಸೈನ್ಸ್ ಇರ್ಬೋದು ನಿಮ್ದು. ಕರ್ಕಾಟಕ, ವೃಶ್ಚಿಕ, ಮೀನ ರಾಶಿ ಅಥವಾ ಲಗ್ನ ಇದ್ದಿರ್ಬೋದು. ತುಂಬಾನೇ ಇಮೋಷನಲ್ ಪರ್ಸನ್, ತುಂಬಾ ಸಾಫ್ಟ್ ನೇಚರ್ ಪರ್ಸನ್. ನೀವು ತುಂಬಾ ಬೇಗನೆ ಹರ್ಟ್ ಆಗ್ತೀರಿ. ನಿಮ್ಗೆ ತುಂಬಾ ಬೇಗನೆ ನೋವಾಗ್ತದೆ ಯಾರಾದ್ರೂ ಏನಾದ್ರು ಅಂದ್ರೆ. ಸೊ ಈಗ ನಿಮ್ಗೆ ಕನ್ಫ್ಯೂಷನ್ ಇದೆ, ಯಾವ ಕಡೆ ಹೋಗ್ಬೇಕು, ಏನ್ ಮಾಡ್ಬೇಕು. ನಿಮ್ಗೆ ದಾರಿ ಕ್ಲಿಯರ್ ಇದೆ, ಅಂದ್ರೆ ಚೆನ್ನಾಗಿದೆ. ಆದ್ರೆ ನಿಮ್ಗೆ ಕನ್ಫ್ಯೂಷನ್, ಅಂದ್ರೆ ಸುತ್ತಮುತ್ತಲ ಏನಾದ್ರು ಹೇಳ್ತಿರ್ಬೋದು. ಅಂದ್ರೆ ನೀವು ಕಳೆದು ಹೋದರ ಹೆದರಿಕೆಯಿಂದಾಗಿ ಮುಂದೆ ಹೆಜ್ಜೆ ಇಡ್ಲಿಕ್ಕೆ ನಿಮ್ಗೆ ಹೆದರಿಕೆ. ಸೊ ಇಲ್ಲಿ ಯೂನಿವರ್ಸ್ ಹೇಳ್ತಿದ್ದಾರೆ ನಿಮ್ಗೆ, ಈ ಹಿಂದೆ ಅದು ನೋವಿನಿಂದ ಪಾಠ ಕಲೀರಿ ಅಂತ ಹೇಳ್ತಿದ್ದಾರೆ. ಇಲ್ಲಿ ನಿಮ್ಗೆ ಎಲ್ಲಾ ಮೆಟೀರಿಯಲ್ಸ್, ಬೇಕಾದ ಮೆಟೀರಿಯಲ್ಸ್ ನಿಮ್ಗೆ ಯೂನಿವರ್ಸ್ ಕೊಟ್ಟಿದ್ದಾರೆ. ನಿಮ್ಮ ಹತ್ರ ಎಲ್ಲಾನು ಪವರ್ ಇದೆ, ಎಲ್ರಿಗೂ ಅಲ್ಲ ಕೆಲವರಿಗೆ. ಸೊ ಆ ಪವರ್ ಅನ್ನು ಯೂಸ್ ಮಾಡ್ಕೊಂಡು ನೀವು ಧೈರ್ಯದಿಂದ ಮುಂದೆ ಸಾಗ್ಬೇಕು ಅಂತ ಹೇಳ್ತಿದ್ದಾರೆ. ಇದೊಂಥರ ನೀವು ಅಂದ್ರೆ ಏನ್ ಹೇಳ್ತಾರೆ, ತುಂಬಾ ನೀವು ಎಫರ್ಟ್ ಹಾಕ್ಬೇಕಾಗ್ತದೆ. ಇದ್ರಲ್ಲಿ ತುಂಬಾ ಎಫರ್ಟ್ ಹಾಕಿ ನೀವು ಧೈರ್ಯದಿಂದ ಮುಂದೆ ಸಾಗ್ಬೇಕು. ಇಲ್ಲಿ ಧೈರ್ಯ ತುಂಬಾ ಇಂಪಾರ್ಟೆಂಟ್. ನಿಮ್ ಲೈಫ್ ಅಲ್ಲಿ ಒಂದು ಇಲ್ಲಿ ಮೇಜರ್ ಕಾರ್ಡ್ ಬಂದಿದೆ. ನಿಮ್ ಲೈಫ್ ಅಲ್ಲಿ ಒಂದು ಸನ್ ಕಾರ್ಡ್, ಅಂದ್ರೆ ಒಂದು ಬೆಳಕು ಬಂದೇ ಬರ್ತದೆ. ಸೊ ಆ ಭರವಸೆಯಲ್ಲಿ ನೀವು ಮುಂದೆ ಹೋಗ್ಬೇಕು. ತುಂಬಾ ಧೈರ್ಯದಲ್ಲಿ, ಯಾವ ಹೆದರಿಕೆ ಇಲ್ಲದೆ ನೀವು ಮುಂದೆ ಸಾಗ್ಬೇಕು ಇಲ್ಲಿ. ಸೊ ಒಂದು ಸ್ಟ್ರಾಂಗ್ ಫೌಂಡೇಶನ್ ಹಾಕೋರಿದ್ದೀರಿ ನೀವು. ಫೈಲ್ ನಂಬರ್ 3 ನಿಮ್ಗೆ ಏಂಜಲ್ಸ್ ಕಡೆಯಿಂದ ಮೆಸೇಜ್, ಸಕ್ಸಸ್, ಕಮ್ಯುನಿಕೇಟ್ ಕ್ಲಿಯರ್ಲಿ ಅಂತ ಹೇಳಿದ್ದಾರೆ. ಅಂದ್ರೆ ನಿಮ್ಗೆ ಸಕ್ಸಸ್ ಬರ್ತಾ ಇದೆ. ನೀವು ಹೆಜ್ಜೆ ಇಡ್ಬೇಕಷ್ಟೇ ಮುಂದೆ. ನೀವು ಏನು ಮಾತಾಡಿದ್ರು ಕ್ಲಿಯರ್ ಆಗಿ ಕಮ್ಯುನಿಕೇಶನ್ ಮಾಡ್ಬೇಕು. ಅಂದ್ರೆ ನೀವು ಮಾತಾಡ್ಲಿಕ್ಕೆ ಹೆದರ್ತಿರ್ಬೋದು, ಯಾರು ಏನ್ ಅನ್ಕೊಳ್ತಾರೋ ಏನಂತ ಹೇಳ್ಕೊಂಡು ತುಂಬಾ ಸ್ಪಷ್ಟವಾಗಿ ಮಾತಾಡ್ಬೇಕು, ತುಂಬಾ ಧೈರ್ಯವಾಗಿ ಮಾತಾಡ್ಬೇಕು ಅಂತ ಹೇಳ್ತಿದ್ದಾರೆ ಇಲ್ಲಿ. ನಿಮ್ಗೆ ಸಕ್ಸಸ್ ಬರ್ತಾ ಇದೆ. ಫೈಲ್ ನಂಬರ್ 3 ನಿಮ್ಗೆ SR ನೋ ತೆಗಿತಿದ್ದೇನೆ. ಫೈಲ್ ನಂಬರ್ 3 ನೋ ಬಂತು.
ಇನ್ನೊಂದು ತೆಗಿತಿದೆ. 2 ಸಲನೂ ನೋ ಬಂತು. ಫೈಲ್ ನಂಬರ್ 3. ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ. ಥ್ಯಾಂಕ್ ಯು. ವೆಲ್ಕಮ್ ಟು ಫೈಲ್ ನಂಬರ್ 4. ಯಾರಿ ಗೋಲ್ಡನ್ ಕೀ ಚಾಯ್ಸ್ ಮಾಡಿದ್ದೀರಾ? ನಿಮ್ ಜೀವನದಲ್ಲಿ ಯಾವ ಡೋರ್ಸ್ ತೆಗಿತಿದ್ದಾರೆ? ಮೇಜರ್ ಚೇಂಜಸ್ ಏನ್ ಬರ್ಬೋದು? ಏಂಜಲ್ ಗೈಡೆನ್ಸ್, ಡಿವೈನ್ ಡೋರ್ಸ್, ಪೇಷನ್ಸ್, ಜಸ್ಟಿಸ್. ಈ ಫೈಲ್ ನಂಬರ್ 4 ಸೆಲೆಕ್ಟ್ ಮಾಡಿದವರಿಗೆ, ಎಲ್ರಿಗಲ್ಲ ಕೆಲವರಿಗೆ, ನಿಮ್ಗೊಂದು ಇಲ್ಲಿ ಕರ್ಮ ಕ್ಲಿಯರ್ ಆಗ್ತಾ ಇದೆ ಈ ಟೈಮು. ಅಂದ್ರೆ ಈಗ ನಿಮ್ಗೆ ದೇವರು ಸ್ವಲ್ಪ ಕಾಯ್ಬೇಕು ಅಂತ ಹೇಳ್ತಿದ್ದಾರೆ ಇಲ್ಲಿ 4 ಸೆಲೆಕ್ಟ್ ಮಾಡಿದವರಿಗೆ. ಅಂದ್ರೆ ನಿಮ್ ಜೀವನದಲ್ಲಿ ಒಂದು ಹೊಸ ದ್ವಾರ ತೆಗಿತಿದ್ದಾರೆ ದೇವರು, ಆದ್ರೆ ಟೈಮ್ ಇನ್ನು ಬಂದಿಲ್ಲ ಅಂತ ಹೇಳ್ತಿದ್ದಾರೆ. ಅಂದ್ರೆ ಟೈಮ್ ಇನ್ನು ಬರ್ಬೇಕು. ಅಂದ್ರೆ ಈಗ ನಿಮ್ಮ ಕರ್ಮ ಕ್ಲಿಯರ್ ಆಗ್ತಾ ಇದೆ. ಸೊ ಸ್ವಲ್ಪ ಟೈಮ್ ನೀವು ತಾಳ್ಮೆಯಿಂದ ಕಾಯ್ಬೇಕು ಅಂತ ಹೇಳಿದ್ದಾರೆ ಇಲ್ಲಿ. ಅದೇ ಡಿವೈನ್ ಟೈಮಿಂಗ್ ಬರ್ತದೆ ಅಂತ ಹೇಳಿ ಫೈಲ್ ನಂಬರ್ 4 ಸೆಲೆಕ್ಟ್ ಮಾಡಿದವರಿಗೆ. ನಿಮ್ ಜೀವನದಲ್ಲಿ ಏನೋ ಒಂದು ಜಸ್ಟಿಸ್ ನಡೀತಾ ಇದೆ, ನ್ಯಾಯ, ಕರ್ಮ ಕ್ಲಿಯರ್ ಆಗಿ ಜೀವನದಲ್ಲಿ ಒಂದು ಇಲ್ಲೂ ಜಸ್ಟಿಸ್ ಕಾರ್ಡ್ ಮತ್ತೊಮ್ಮೆ ಬಂತು. ಜಸ್ಟಿಸ್ ಕಾರ್ಡ್ ಇದು 100% ನಿಮ್ದು ಕರ್ಮ ಕ್ಲಿಯರ್ ಆಗ್ತಾ ಇದೆ. ಸೊ ನೀವು ಸ್ವಲ್ಪ ತುಂಬಾ ತಾಳ್ಮೆಯಿಂದ ಕಾಯ್ದು ಒಳ್ಳೇದು. ಫೈಲ್ ನಂಬರ್ 4 ಸೆಲೆಕ್ಟ್ ಮಾಡಿದವರಿಗೆ. ನೇಚರ್ ಚೇಂಜಸ್. ಈಗ ನಿಮ್ ಜೀವನದಲ್ಲಿ ನೀವು ತುಂಬಾ ಟೈಮ್ ಇಂದ ಕಾಯ್ತಾ ಇದ್ದಿರ್ಬೋದು. ಸೊ ನೀವು ಫ್ಯೂಚರ್ ಕಡೆ ನೋಡ್ಬೇಕಾಗ್ತದೆ. ಸೊ ಸ್ವಲ್ಪ ಟೈಮ್ ನೀವು ಕಾಯ್ಬೇಕು ಅಂತ ಹೇಳ್ತಿದ್ದಾರೆ ಇಲ್ಲಿ ಯೂನಿವರ್ಸ್. ನಿಮ್ಗೀಗ ಕ್ಲಾರಿಟಿ ಇಲ್ಲದೆ ಇದ್ದಿರ್ಬೋದು, ಅಥವಾ ಯಾವ ಕಡೆ ಹೋಗ್ಬೇಕು ಅಂತ ಕನ್ಫ್ಯೂಷನ್ ಇದ್ದಿರ್ಬೋದು. ಸೊ ನಿಮ್ ಜೀವನದಲ್ಲಿ ಒಂದು ಈಕ್ವಲ್ ಗಿವ್ ಅಂಡ್ ಟೇಕ್ ಬರ್ತದೆ. ಒಂದು ಅಂದ್ರೆ ಜಸ್ಟಿಸ್ ಇಲ್ಲದೆ ಇದ್ದಿರ್ಬೋದು, ನಿಮ್ ಜೀವನದಲ್ಲಿ ತುಂಬಾ ಅನ್ಯಾಯ ಆಗಿರ್ಬೋದು. ಒಂದು ಜಸ್ಟಿಸ್ ಬರ್ತದ ಅಂತ ಹೇಳ್ತಿದ್ದಾರೆ. ಅಂದ್ರೆ ಬರೀ ನೀವು ಕೊಡೋದೇ, ನಿಮ್ ಮುಂದೆ ಇರೋ ವ್ಯಕ್ತಿ ನಿಮ್ಗೆ ಕೊಡದೆ ಇದ್ದಿರ್ಬೋದು. ಸೊ ಅದು ಈಕ್ವಲ್ ಗಿವ್ ಅಂಡ್ ಟೇಕ್ ಬರ್ತದ ಅಂತ ಹೇಳ್ತಿದ್ದಾರೆ ಯೂನಿವರ್ಸ್. ಇಲ್ಲಿ ಕೆಲವರು ಒಬ್ರೇ ಇದ್ದಿರ್ಬೋದು. ಅಂದ್ರೆ ನಿಮ್ಮನ್ನು ನಿಮ್ಮ ಪಾರ್ಟ್ನರ್ ನಿಮ್ಮನ್ನು ಕಷ್ಟ ಟೈಮಲ್ಲಿ ಬಿಟ್ಟು ಹೋಗಿರ್ಬೋದು, ಅಥವಾ ಏನೋ ತುಂಬಾ ನೀವು ಕಷ್ಟದಲ್ಲಿ ಒಬ್ರೇ ಇದ್ದಿರ್ಬೋದು. ಸೊ ನೀವು ಹೊಸದೊಂದು ಜರ್ನಿ ಸ್ಟಾರ್ಟ್ ಮಾಡೋರಿದ್ದೀರಿ. ನೀವು ಒಬ್ರೇ ಇದ್ದಿರ್ಬೋದು. ಸೊ ನೀವೀಗ ಒಂದು ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಇಡುವವರಿದ್ದೀರಿ. ನೀವು ಕೆಲವರು ಮುಂದೆ ಟೀಚ್ ಮಾಡ್ಬೋದು ಜನಗಳಿಗೆ. ನೀವು ಪ್ರಿಸ್ಟ್ ಇರ್ಬೋದು, ಇನ್ ಕೆಲವರು ನೀವು ಧರ್ಮಗುರು ಇದ್ದಿರ್ಬೋದು, ಇನ್ ಕೆಲವರು ನೀವು ಬೇರೆಯವರಿಗೆ ಟೀಚ್ ಮಾಡ್ಬೋದು ಇಲ್ಲಿ, ಅಥವಾ ನಿಮ್ ಲೈಫ್ ಅಲ್ಲಿ ಒಬ್ರು ಟೀಚರ್ ಬರ್ಬೋದು ಕೆಲವರಿಗೆ. ಸೊ ಇಲ್ಲಿ ಒಂದು ಹೊಸ ಬಿಗಿನಿಂಗ್ ಸ್ಟಾರ್ಟ್ ಆಗ್ತದೆ ನಿಮ್ ಜೀವನದಲ್ಲಿ. ತುಂಬಾ ಧೈರ್ಯವಾಗಿ ನೀವು ಮುಂದೆ ಸಾಗುವವರಿದ್ದೀರಿ. ಅಂದ್ರೆ ಏನಾಗ್ಲಿ ನಾ ಮುಂದೆ ಸಾಗ್ತೀನಿ ನಮ್ಗೆ ಮನಸ್ಸಲ್ಲಿ ಇದೆ. ಒಬ್ಬ ಸ್ಟ್ರಗಲ್ ಮಾಡ್ತಿದ್ದೀರಿ. ಸೊ ನಿಮ್ ಲೈಫ್ ಅಲ್ಲಿ ಥರ್ಡ್ ಪಾರ್ಟ್ ಸಿಚುವೇಶನ್ ಇದ್ದಿರ್ಬೋದು, ನೀವು ಒಬ್ಬರೇ ಇದ್ದಿರ್ಬೋದು, ಅಥವಾ ಸ್ಪಿರಿಚುವಲ್ ಜರ್ನಿಯಲ್ಲಿ ಇದ್ದಿರ್ಬೋದು. ನೀವು ಒಬ್ಬರೇ ಸ್ಟ್ರಗಲ್ ಮಾಡ್ತಿದ್ದೀರಿ. ಇಲ್ಲಿ ತುಂಬಾ ಸಪರೇಷನ್ ಇದ್ದಿರ್ಬೋದು, ಹಾರ್ಟ್ ಬ್ರೇಕ್ ಇರ್ಬೋದು, ನಿಮ್ಗೆ ತುಂಬಾನೇ ನೋವಿದೆ ಮನಸ್ಸಲ್ಲಿ. ಇಲ್ಲಿ ಕೆಲವರು ಕೆರಿಯರ್ ವಿಷಯದಲ್ಲಿ ನೀವು ಹೊಸ ಒಂದು ಬಿಗಿನಿಂಗ್ ಸ್ಟಾರ್ಟ್ ಮಾಡೋರಿದ್ದೀರಿ. ನೀವು ಎಲ್ಲ ಈ ನೋವನ್ನು ಮರೆತು ಒಂದು ಹೊಸ ಬಿಗಿನಿಂಗ್ ಸ್ಟಾರ್ಟ್ ಮಾಡೋರಿದ್ದೀರಿ. ಸೊ ಕೆಲವರು ಫಾರಿನ್ ಟ್ರಾವೆಲ್ ಮಾಡ್ಬೋದು, ಒಂದು ಟ್ರಿಪ್ ಇದೆ, ಅಥವಾ ನಿಮ್ ಜೀವನ ಒಂಥರ ಫಾಸ್ಟ್ ಚೇಂಜಸ್ ಆಗುದ್ರಲ್ಲಿ ಇದೆ ಅಂತ ಹೇಳ್ತಿದ್ದಾರೆ ಕೆರಿಯರ್ ಅಲ್ಲಿ. ಸೊ ನೀವು ಇಲ್ಲಿ ಕಾಯ್ಬೇಕು ಅಂತ ಹೇಳ್ತಿದ್ದಾರೆ ಯೂನಿವರ್ಸ್. ನಿಮ್ಗಿಲ್ಲಿ ಯೂನಿವರ್ಸ್ ಸೆಕೆಂಡ್ ಚಾನ್ಸ್ ಕೊಡ್ತಿದ್ದಾರೆ. ನಿಮ್ ಜೀವನದಲ್ಲಿ ಒಂದು ಜಡ್ಜ್ಮೆಂಟ್ ಆಗ್ತಾ ಇದೆ. ನಿಮ್ಗೆ ಇಲ್ಲಿ ಸೋಲ್ ಅವೇಕನಿಂಗ್ ಆಗ್ತಿರ್ಬೋದು. ಸೊ ಇದು ರೀಬರ್ತ್ ಎನರ್ಜಿ ಇದೆ ನಿಮ್ ಜೀವನದಲ್ಲಿ. ಸೊ ಸೆಕೆಂಡ್ ಚಾನ್ಸ್ ತಕೊಳ್ಳಿ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ವೇಟಿಂಗ್ ಎನರ್ಜಿ ಇದೆ ಫೈಲ್ ನಂಬರ್ 4. ನಿಮ್ಗೆ ಏಂಜಲ್ಸ್ ಕಡೆಯಿಂದ ಮೆಸೇಜ್. ಇಲ್ಲೂ ರೀಕನ್ಸಿಡರ್ ಬಂದಿದೆ. ಬಿ ಅಸರ್ಟಿವ್. ಅಂದ್ರೆ ಜೀವನವನ್ನು ಇನ್ನೊಂದ್ಸಲ ಜೀವನದಲ್ಲಿ ಇನ್ನೊಂದು ಅವಕಾಶ ಕೊಡಿ ಅಂತ ಹೇಳ್ತಿದ್ದಾರೆ. ಈಗ ನಿಮ್ ಜೀವನದಲ್ಲಿ ಏನೋ ನೋವುಗಳಿದೆಯಾ, ಅದು ಶಾಶ್ವತವಲ್ಲ. ಜೀವನದಲ್ಲಿ ಮತ್ತೊಮ್ಮೆ ಸೆಕೆಂಡ್ ಚಾನ್ಸ್ ತಕೊಳ್ಳಿ ಅಂತ ಹೇಳ್ತಿದ್ದಾರೆ. ಅಂದ್ರೆ ಯಾವ್ದನ್ನು ನೆಗೆಟಿವ್ ಥಿಂಕಿಂಗ್ ಮಾಡಬೇಡಿ, ಪಾಸಿಟಿವ್ ಥಿಂಕ್ ಮಾಡಿ, ಎಲ್ಲವೂ ಮುಂದೆ ಒಳ್ಳೇದಾಗ್ತದೆ ಅಂತ ಹೇಳ್ತಿದ್ದಾರೆ. ಇಲ್ಲಿ ವೇಟಿಂಗ್ ಎನರ್ಜಿ ಇದೆ ಯೂನಿವರ್ಸ್ ಕಡೆಯಿಂದ ನಿಮ್ಗೆ. ಫೈಲ್ ನಂಬರ್ 4 ಸೆಲೆಕ್ಟ್ ಮಾಡಿದವರಿಗೆ ನಿಮ್ಗೆ ಎಸ್ ಆರ್ ನೋ ತೆಗಿತಿದ್ದೇನೆ. ನೋ.
ಇನ್ನೊಂದ್ಸಲತಿ ನೋ ಅಂತಲೇ ಬಂತು. ಫೈಲ್ ನಂಬರ್ 4 3 ಸಲ ಸಹ. ಸೊ ಇದು ಫೈಲ್ ನಂಬರ್ 4 ರೀಡಿಂಗ್. ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ. ಥ್ಯಾಂಕ್ ಯು.